ಮದುವೆ ವಿಷಯ ಮದುವೆ ಕೆಲಸ ಎಲ್ಲ ಶುರು ಮಾಡಕ್ಕೆ ಮುಂಚೆ ಅವ್ರ ಹತ್ರ ಒಂದ್ಸತಿ ಮಾತಾಡು ಅನ್ನಲ್ಲ, ಮಾತಾಡ್ದಪ್ಪಯ್ಯ. ಉಂಕನ್ ಮಗ ಮಾತಾಡೀನಿ. ಅವರಪ್ಪ ನನಗೆ ಮಾತು ಕೊಟ್ಟವ್ರು ಕಣಪ್ಪ. ನಿನ್ನ ಮಗಳನ್ನೇ ನನ್ನ ಮನೆ ಸೊಸೆ ಮಾಡ್ಕೊಡೋದು ಅಂತ ನನ್ನ ಮಾತು ಕೊಟ್ಟವ್ರೆ. ನಿನಗೆ ಗೊತ್ತು ಅವರೆಂಥ ದೊಡ್ಡ ಮನುಷ್ಯರು ಅಂತ. ಹತ್ತೂರಿಗೆ ನ್ಯಾಯ ಹೇಳೋರು. ಮಾತು ಕೊಟ್ಟು ಮಾತು ಮುರಿತಾರೆ ಹೇಳು. ಅವರಪ್ಪ ಏನೋ ಮಾತು ಕೊಟ್ಟವ್ರೆ, ಸರಿ ಕಣಪ್ಪಯ್ಯ. ಆದರೆ ಆ ಹುಡುಗಂಗೆ ಇಷ್ಟನೋ ಇಲ್ವೋ ಅಂತ ಕೇಳಬೇಕಲ್ಲಪ್ಪಯ್ಯ. ಅವತ್ತು ಅವ್ರು ಏನೂ ಮಾತಾಡಲಿಲ್ಲ, ಸುಮ್ಮನೆ ಕೂತ್ಕೊಂಡು ಎದ್ದೋಗ್ಬಿಟ್ರು. ಈಗಲೂ ಅವ್ರು ಏನೂ ಹೇಳ್ತಾ ಇಲ್ವಲ್ಲ ಅಪ್ಪಯ್ಯ. ನನಗೆ ಯಾಕೋ ಭಯ ಆಯ್ತದೆ ಅಪ್ಪಯ್ಯ. ಬಲವಂತಕ್ಕೆ ಅವ್ರನ್ನ ಮದುವೆ ಮಾಡಿಕೊಂಡು ಆಮೇಲೆ ಅವ್ರು ನಮ್ಮ ಜೊತೆ ಸರಿಯಾಗಿ ಸಂಸಾರ ಮಾಡಲಿಲ್ಲ ಅಂದರೆ ನಾನು ಏನು ಮಾಡೋಣ ಅಪ್ಪಯ್ಯ? ಏನವ ಏನು ಹಿಂಗೆಲ್ಲ ಯೋಚನೆ ಮಾಡ್ತಿದ್ದೀನಿ ನೀನು? ಅಷ್ಟೆಲ್ಲ ತಲೆನೇ ಕೆಡ್ಸ್ಕೊಬೇಡ. ಆ ಹುಡುಗ ತುಂಬ ಒಳ್ಳೆಯವನು ಕಣವ, ತುಂಬ ಒಳ್ಳೆಯವನು. ಚೆನ್ನಾಗಿ ಓದ್ಕೊಂಡವನೆ, ಒಳ್ಳೆ ಮನಸ್ಸಿರೋನು. ಇಡೀ ಊರೇ ಹೋಗ್ತದೆ ಅವನ್ನ. ಎಲ್ಲನ ಕೇಳಿ ವಿಚಾರಿಸಿಲ್ವ ನಾನು? ಅಂಥ ಹುಡುಗ ಅಲ್ಲ ಅವನು. ನೀನು ಏನು ಯೋಚನೆ ಮಾಡಬೇಡ. ಅವ್ನು ನೀನು ಇಷ್ಟಪಟ್ಟೆ ಮದುವೆ ಮಾಡ್ಕೊತವನೆ. ಆದರೆ ಸ್ವಲ್ಪ ಸಂಕೋಚದ ಮನುಷ್ಯ ಅಷ್ಟೇ. ನಾನು ನೀವು ಹೇಳೋದನ್ನೆಲ್ಲ ನಂಬ್ಕೊಂಡೇ ಇರ್ತೀನಪ್ಪಯ್ಯ. ಆದರೆ ಒಂದೊಂದ್ಸತಿ ಏನೇನೋ ಯೋಚನೆ ಮಾಡಿಬಿಡ್ತೀನಿ. ಯಾಕೋ ಆ ಹುಡುಗ ನನ್ನ ಜೊತೆ ಮಾತಾಡಲಿಲ್ಲ, ನನ್ನೂ ನೋಡಲಿಲ್ಲ. ಅವತ್ತೇನು ಮಾತಾಡದೆ ಹಂಗೆ ಹೊಂಟೋದ. ಆಮೇಲೆ ಏನು ಎತ್ತನು ಅಂತ ಭಯ ಆಯ್ತದೆ ಅಪ್ಪಯ್ಯ. ಅದಕ್ಕೆ ಮದುವೆ ಕೆಲಸ ಶುರು ಮಾಡೋಕ್ಕೆ ಮುಂಚೆ ಒಂದ್ಸತಿ ಅವನ ಹತ್ರ ಮಾತಾಡ್ಬಿಡಪ್ಪಯ್ಯ. ಹೇಳಿದ್ನಲ್ಲ ಮಗ ಮಾತಾಡೀನಿ ಅಂತ. ನೋಡು, ನೀನು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಬೇಡ. ಹೋಗು, ಊಟ ಮಾಡಿ ಹೋಗು. ಅಪ್ಪಯ್ಯ, ಅಕ್ಕನ ಭಾವನು ಬರೋಕ್ಕೆ ಹೇಳ್ಬಿಡಪ್ಪಯ್ಯ. ಅಕ್ಕನ ಜೊತೆ ಸ್ವಲ್ಪ ದಿನ ಸಮಯ ಕಳಿಬೇಕು ನಾನು. ಅಯ್ಯೋ ನನ್ನ ಮಗಳೇ, ಆಯ್ತು ಹೋಗು. ಅಕ್ಕಂಗೆ ಫೋನ್ ಮಾಡಿ ಹೇಳ್ತೀನಿ, ಅವಳು ಬರ್ತಾಳೆ. ಅವಳ ಜೊತೆ ಸಮಯ ಕಳೆದ್ರೆ ನಿನಗೂ ಸಮಾಧಾನ ಆಯ್ತದೆ. ಹೋಗು, ಆಯ್ತಾ? ಸರಿ ಕಣಪ್ಪಯ್ಯ, ಆಯಿತು. ಯಾಕೋ ನನ್ನ ಮಗಳು ಜಾಸ್ತಿ ಯೋಚನೆ ಮಾಡ್ತಾವಳಲ್ಲ ಇದ್ರ ಬಗ್ಗೆ. ಏನು ಮಾಡೋದು? ಹಾಂ, ಅಯ್ಯೋ ಯಾಕೋ ಆಯ್ತಾನೆ ಇಲ್ವಲ್ಲ ಜಾಸ್ತಿಯೇ. ಓಹ್, ಸುಧಾರಿಸ್ಕೋತೇನೆ ಇರು. ಅಪ್ಪಯ್ಯ, ಅಪ್ಪಯ್ಯ, ಏನಾಯ್ತಪ್ಪಯ್ಯ? ಯಾಕೆ ಹಿಂಗೆ ಕೂತ್ಕೊಬಿಟ್ಟೆ? ಅಯ್ಯೋ ಯಾಕೋ ಸುಸ್ತು ಕಣ್ ಮಗ. ಆಯ್ತಾನೆ ಇಲ್ಲ. ಡಾಕ್ಟ್ರ್ ತಕ್ಕ ಹೋಗಿದೆ, ಹೆಂಗೋ ಪಾಪ ದುಡ್ಡು ಕೊಟ್ಟಿದ್ರಲ್ಲ ಕೊಡ್ರು. ಅದು ಏನೇನೋ ಸ್ಕ್ಯಾನಿಂಗು, ಯಾಕೋ ECG ಅಂತ ಏನೇನೋ ಹೇಳಿದ್ರು. ಅವೆಲ್ಲ ನನಗೆ ಮಾಡ್ಸೋದು ಬೇಕಿಲ್ಲ ಅಂದ್ಬಿಟ್ಟು ಸುಮ್ಮನೆ ಬಂದ್ಬಿಟ್ಟೆ. ದುಡ್ಡು ಖರ್ಚು ಏನೇನೋ ಹೇಳ್ತಾರೆ ಅಂದ್ಬಿಟ್ಟು. ಇಲ್ಲ ಕಣಪ್ಪಯ್ಯ, ಅವ್ರು ಏನು ಹೇಳ್ತಾರೆ ಅದು ಮಾಡಿಸ್ಬೇಕಲ್ವಾ? ದುಡ್ಡು ಕೊಟ್ಟಿದ್ರಲ್ಲ ಗೌಡ್ರು, ಮತ್ತೆ ಯಾಕಪ್ಪ ಹಂಗೆ ಬಂದೆ? ಮಗ ನಿಂಗೆ ಗೊತ್ತಾಗಿಲ್ಲ, ಅವು ಏನೂ ಇರೋಕ್ಕಿಲ್ಲ. ಈ ಡಾಕ್ಟ್ರುಗಳಂಗೆ ಹೇಳೋದು ದುಡ್ಡು ಕಿತ್ಕೊಳಕ್ಕೆ. ಸುಮ್ಮನಿರು, ಏನು ಇಲ್ಲಕತ್ತೆ. ಹಿಂಗೊಂಥರ ಕಣಪ್ಪಯ್ಯ, ನೀನು ನಮ್ಮ ಮಾತು ಕೇಳೋದಿಲ್ಲ, ಏನೂ ಇಲ್ಲ. ಹೋಗು. ಏನೂ ಇಲ್ಲ ಕಣವ, ಹುಷಾರಾಗಿ. ಇವ್ನು ಯಾಕೆ ಹಿಂಗೆ ಆಡಿ ನೀನು? ಬೈಲಿ ಕುಂತ್ಕೋ, ಬೈಲಿ. ನೀನು ತಗೋಸಿ ಮಾತಾಡಬೇಕು, ಕುತ್ಕೋಬಾ. ಏನಪ್ಪಯ್ಯ, ಏನು ಹೇಳು? ನೋಡು ಮಗ, ಮದುವೆ ಮಾಡಬೇಕು ನೀನು ಅಂತ ತೀರ್ಮಾನ ಮಾಡೀನಿ ಕಣ್ಮಗಳೇ. ಮಾಡಿಬಿಡ್ಬೇಕು. ನಾನುವೇ ನನಗೆ ಗೊತ್ತಿರೋರಿಗೆ, ನಂಟ್ರು ನರ್ಸೋರಿಗೆಲ್ಲ ಹೇಳಿವ್ನಿ, ಯಾವ್ದಾರೇ ಒಂದು ಒಳ್ಳೆ ಹುಡುಗ ಸಿಕ್ಕಿದ್ರೆ ಹೇಳಿ ಅಂತ. ಯಾರ್ಯಾರೇ ಫೋನ್ ಮಾಡ್ತಾನೆ ಅವ್ರೆ ಅವತ್ತಿಂದವ. ನಾನು ನಿನ್ನ ಜೊತೆ ಮಾತಾಡ್ಬಿಟ್ಟು ಬರೋಕ್ಕೆ ಹೇಳೇನೆ ಸುಮ್ಮನಿವ್ನಿ. ಆಯಿತಾ? ಆಗ್ಬಿಡುವ, ಆಗ್ಬಿಡು. ಈ ವರ್ಷ ಆಗ್ಬಿಡು. ಜಾಸ್ತಿ ಟೈಮ್ ಇಲ್ಲ ನಂತ ಅನಿಸ್ತದೆ ಯಾಕೋ. ಸಾಂಗ್ ಟಕನವ, ನೀನು ಒಬ್ಬಳನ್ನೇ ಎಲ್ಲಿ ಒಬ್ಬ ಅಂಟಿ ಮಾಡ್ಬಿಟ್ಟು ಸತ್ತೋಗ್ಬಿಟ್ಟನು ಅಂತ ಭಯ ಆಯ್ತದೆ. ಅದಕ್ಕೆ ಕಣ್ಮಗಳೇ, ಮದುವೆ ಮಾಡ್ಕೊಬಿಡು ನೀನು. ನೋಡು ಮಗಳೇ, ಆಯಸ್ ಮುಗಿದ್ಮೇಲೆ ಆ ಡಾಕ್ಟ್ರ್ ತೋರಿಸಿದ್ರು ಸತ್ತೋಯ್ತೀನಿ, ಇಲ್ಲ ಅಂದರೂ ಸತ್ತೋಯ್ತೀನಿ. ಅದಕ್ಕೆ ಯಾಕೆ ಸುಮ್ಮನೆ ದುಡ್ಡು ಖರ್ಚು ಮಾಡೋದು? ಅದೇ ಇದ್ರೆ ನಿನ್ಗೆ ಯಾವ್ದು ಕಾರ್ಯ ಹಾಕಿಲ್ವಾ? ಸೊ ಅದಕ್ಕೆ ಸುಮ್ಮನೆ ಬಂದೆ ಕಣ್ಮಗಳೇ. ಸುಮ್ಮನಿರಪ್ಪ ನೀನು. ಆ ದುಡ್ಡು ಇಟ್ಕೊಂಡು ನಾನು ಏನು ಮಾಡಬೇಕು? ನೀನು ಹುಷಾರಾಗ್ಬೇಕು ತಾನೇ ಮುಖ್ಯ ನನಗೆ. ನಾನು ಒಬ್ಬಳೇ ಇರಬೇಕಾ ಇಲ್ಲಿ? ನಾನು ಒಬ್ಬಳೇ ಸಾಯ್ಬೇಕಾ ಹೇಳು? ನಮಗೆ ತಾನೇ ಯಾರಪ್ಪ ಇದ್ದಾರೋ? ನೀನು ಯಾಕಪ್ಪ ಹಿಂಗೆ ಮಾಡಿ? ಅದಕ್ಕೆ ಕಣ್ಮಗಳೇ, ಅದಕ್ಕೆ ಮದುವೆ ಮಾಡಿಬಿಡ್ತೀನಿ. ಮದುವೆ ಮಾಡಿಬಿಡ್ತೀನಿ. ನೀನು ನಿನ್ನ ಗಂಡನ ಜೊತೆ ಚೆನ್ನಾಗಿರವ, ನೋಡ್ಕೊಂಡು ಸಂತೋಷವಾಗಿ ಪ್ರಾಣ ಬಿಟ್ಬಿಡ್ತೀನಿ ಕಣ್ಮಗಳೇ, ಪ್ರಾಣ ಬಿಟ್ಬಿಡ್ತೀನಿ. ಅಪ್ಪ, ಅಪ್ಪಯ್ಯ, ನಾನು ಇಂಥ ಒಂದು ವಿಷಯ ಹೇಳಬೇಕು, ಆದರೆ ನೀನು ಅದು ಹೆಂಗೆ ತಗೋತೀಯೋ ಅಂತ ನನಗೆ ಗೊತ್ತಾಯ್ತಿಲ್ಲ ಕಣಪ್ಪಯ್ಯ. ಏನವ? ಏನು ಹೇಳು? ಅಯ್ಯೋ, ನಿಮ್ಮ ಅಪ್ಪನ ತಾವು ಹೇಳೋಕ್ಕೆ ಯಾಕೆ ಯೋಚನೆ ನಿನಗೆ? ಅದು ಏನು ಹೇಳು ಮಗಳೇ, ಏನು ಹೇಳವ? ಅದೇ ಅಪ್ಪಯ್ಯ, ದೊಡ್ಡಗೌಡ್ರು ಬರ್ತಾರಲ್ಲ ಇಲ್ಲಿಗೆ, ನೀನು ಕರ್ಕೊಬತ್ತೀಯಲ್ಲ ದೊಡ್ಡಗೌಡ್ರು ಮಗ, ಅವ್ರ ಬಗ್ಗೆ ಹೇಳ್ಬೇಕಿತ್ತಪ್ಪಯ್ಯ. ಅವ್ರ ಬಗ್ಗೆಯಾ? ಏನವ? ಅವ್ರ ಬಗ್ಗೆ ನಿನಗೆ ಏನು ಅನಿಸ್ತದಪ್ಪಯ್ಯ ಅವ್ರು ನೋಡಿದ್ರೆ? ಅಯ್ಯೋ, ದೇವ್ರು ತೋರಿಸ್ಬಿಟ್ಟು ಏನು ಅನ್ನಿಸ್ತದೆ ಅಂದರೆ ಏನವ ಹೇಳನೆ? ಏನು ಹೇಳೋಣ ಹೇಳು? ದೇವರೇ ಕಣವ, ಸಾಕು ಪರಮಾತ್ಮನೇ. ಅಷ್ಟು ಒಳ್ಳೆ ಮನಸ್ಸು ಕಣವ, ಒಳ್ಳೆ ಮನಸ್ಸು. ಅವ್ರ ಅಪ್ಪನೂ ಹಂಗೆ, ಅವರು ಅಷ್ಟೇ ತುಂಬ ಒಳ್ಳೆಯವರು. ಅವ್ರಂಥವ್ರು ನಮ್ಮ ಮನೆ ಬಾಗಿಲು ಬರ್ತಾರಲ್ಲ ನೋಡು, ಅದು ನಮ್ಮ ಪುಣ್ಯ ಅನ್ಕೋಬೇಕು ನಾವು. ಅಂಥ ಇದು ತುಂಬ ಒಳ್ಳೆ ಮನಸ್ಸು. ಪಾಪ ನೋಡು, ನಮ್ಗೆ ಹುಷಾರಿಲ್ಲ ಅಂದ ತಕ್ಷಣ ಹೆಂಗೆ ದುಡ್ಡು ತೆಗೆದು ಕೊಟ್ಬಿಟ್ಟ. ದೇವ್ರಂತವ್ನು ಕಣವ, ದೇವ್ರಂತವ್ನು. ಅವನ ಬಗ್ಗೆ ಏನು ಹೇಳೋಕ್ಕದು ಹೇಳು? ಅಪ್ಪಯ್ಯ, ಅದು ಅದು ಏನವ? ಅದೇನು ಅಂತ ಬಾಯ್ಬಿಟ್ಟು ಹೇಳು. ಏನು ಹೇಳು ಮಗಳೇ? ಅಪ್ಪಯ್ಯ, ಅದು ಅದು ಅವರು
ಅವರು ನನ್ನ ಮದುವೆ ಐತಿ ಅಂತ ಕೇಳಿದ್ರು ಕಣಪ್ಪಯ್ಯ. ಏನು ಏನವ ಹೇಳ್ತಿದ್ದಿ? ಹ್ಞೂ ಕಣಪ್ಪಯ್ಯ, ನಿನ್ನ ಅಂದರೆ ನನಗೆ ಇಷ್ಟ, ನನ್ನ ಮದುವೆ ಮಾಡ್ಕೋತೀಯಾ? ನಮ್ಮ ಮನೆಯವ್ರನ್ನ ನಿಮ್ಮ ಅಪ್ಪನ ಒಪ್ಪಿಸ್ಬಿಟ್ಟು ನಾನು ನಿನ್ನ ಮದುವೆ ಮಾಡ್ಕೋತೀನಿ ಅಂತ ಹೇಳಿದ್ರು ಕಣಪ್ಪಯ್ಯ. ಅಯ್ಯೋ ದೇವ್ರೇ, ಹಾಂ ಏನವ ಹೇಳ್ತಿದ್ದಿ? ಅವರಿಲ್ಲವ ನಾವೆಲ್ಲವ? ನಮಗೂ ಅವ್ರಿಗೂ ಎಲ್ಲವ ಸಂಬಂಧ ಆಗತ್ತಿಲ್ಲ ಮಗಳೇ. ಅಂತ ಆಸೆನ ಇಟ್ಕೊಬೇಡ ನೀನು. ಅಂತ ಆಸೆಯ ಬೇಡ ಕಣ್ಮಕ್ಳೇ, ಬೇಡ ಬೇಡ. ಅವ್ರು ದೊಡ್ಡ ಮನ್ಸರು ಕಣವ, ಅವ್ರು ಏನು ಬೇಕಾದ್ರೂ ಮಾತಾಡ್ಬೋದು. ನಾವು ಹಂಗೆ ಮಾತಾಡೋಕ್ಕಾಗಿಲ್ಲ ಕಣವ. ಬೇಡ ಬೇಡ ಬೇಡ, ಅವ್ರ ಮೇಲೆ ಆಸೆನ ಇಟ್ಕೊಬೇಡ ಕಣ್ಮಗಳೇ ನೀನು. ಬೇಡ, ನಿನಗೆ ನಮ್ಮಂಗೆ ಯಾರನ್ನಾರೇ ಒಂದು ಬಡವ್ರ ಹುಡುಗನ ನೋಡಿ ಮದುವೆ ಮಾಡ್ತೀನಿ, ಸುಮ್ಮನಿರು. ಅಯ್ಯೋ ದೇವರೇ ಪರಮಾತ್ಮ, ಯಾರು ಒಪ್ಪರವ? ಚೆನ್ನಾಗವ್ರೆ, ಚೆನ್ನಾಗಿ ಬರ್ತಾರೆ ಅವ್ರ ಅಪ್ಪವ್ರು ನಮ್ಮ ಮನೆಗೆ. ಹಂಗಂತ ನಿಮ್ಮ ಮನೆಗೆ ನನ್ನ ಮಗಳು ಮಾಡ್ಕೊಳ್ಳಿ ಅಂತ ನಾನು ಕೇಳೋಕ್ಕಾಗ್ತದ? ಅಯ್ಯೋ ಬೇಡ ಕಣ್ಮಕ್ಳೆ, ಬೇಡ ಬೇಡ. ನಾವು ಅವ್ರು ಎಲ್ಲಿ ನಿಲ್ಲಿಸ್ತಾರೋ ಅಲ್ಲಿ ನಿಂತ್ಕೊಂಡು ಅವ್ರು ಇಳಿದ ಕೆಲಸ ಮಾಡ್ಕೊಂಡು ಇರೋರು ಕಣವ. ಅದೆಲ್ಲ ಸಾಧ್ಯ ಇಲ್ಲ. ನಿನ್ನ ಮನಸ್ಸಿಗೆ ತೆಗ್ದಾಕ್ಬಿಡು ಮಗಳೇ, ಮನಸ್ಸಿಗೆ ತೆಗ್ದಾಕ್ಬಿಡವ ಅವ್ರನ್ನ. ಅಪ್ಪಯ್ಯ, ಅವರು ಅವ್ರ ಮನೆಯವ್ರನ್ನ ಒಪ್ಪಿಸ್ಬಿಟ್ಟು ಮದುವೆ ಮಾಡ್ಕೋತೀನಿ ಅಂದರು ಕಣಪ್ಪಯ್ಯ. ನಾನು ಮದುವೆ ಮಾಡ್ಕೋತೀನಿ ಅಂತ ಹೇಳವ್ರೆ. ಅಯ್ಯೋ ನಿನ್ಗೆ ಹೆಂಗೆ ಹೇಳೋಣವ ನಾನು, ಹೆಂಗೆ ಹೇಳನೆ? ನೋಡೋಣ ಹೋಗವ. ಅವ್ರ ಮನೆ ಅವ್ರು ಮಾತಾಡಲಿ, ಅದೇನು ಹೇಳ್ತಾರೆ ನೋಡೋಕ್ಕಾಯ್ತದ ಹೋಗು. ಅಯ್ಯೋ ನೀನು ಹಣೆ ಬರ್ದಲ್ಲಿ ಏನು ಬರ್ದವನ ದೇವರು, ಹಂಗೆ ಆಯ್ತದ ಹೋಗವ. ನಾನು ಯಾರು ಅದನ್ನೆಲ್ಲ ಕೇಳೋಕ್ಕೆ? ನಾನು ನೋಡನೆ ಅವ್ರ ಅಪ್ಪನ ಒಪ್ಕೊಂಡು ಇನ್ನು ಮನೆಗೆ ಸೊಸೆ ಮಾಡ್ಕೋತೀನಿ ಅಂದರೆ ನಾನು ಬೇಡ ನನವ. ಅಯ್ಯೋ ದೇವ್ರೇ, ಅದೃಷ್ಟನೇ ಬಂದು ಈ ಬಾಗಿಲು ತಟ್ಟೆನಾಗ ನಾವು ಬೇಡ ಅಂತ ಕಣ್ಣು ಮುಚ್ಕೊಳಕ್ಕಾಗ್ತದ? ಒಳ್ಳೇದಾದರೆ ಒಳ್ಳೇದೇ ಅಲ್ಬಾಬ. ಆದರೆ ನೀನು ಮಾತ್ರ ಆಸೆ ಇಟ್ಕೊಬೇಡ ಕಣ್ಮಗಳೇ. ಒಳ್ಳೇದಾದರೆ ಆಗಲಿ, ಆದರೆ ನಾವಂತೂ ಮೇಲೆ ಬಿದ್ದು ಹೋಗೋದು ಬೇಡ ಕಣವ, ಬೇಡ ಬೇಡ. ಸರಿ ಕಣಪ್ಪಯ್ಯ. ಸರಿ, ನಾನು ಒಂದ್ಗಳಿಗೆ ಮನೆ ಕೂತೀನಿ, ಒಳಗೋಗಿ. ಅಂದರೆ ಅವರೇ ಅವ್ರ ಮನೆಯವರೆಲ್ಲ ಒಪ್ಕೊಂಡು ನಾನು ಮದುವೆ ಮಾಡ್ಕೋತೀನಿ ಅಂದರೆ ಅಪ್ಪಂಗೆ ಏನು ಅಭ್ಯಂತರ ಇಲ್ಲ ಅಂತ ಆಯಿತು. ಅಪ್ಪ ಒಪ್ಕೋತದೆ, ಅವ್ರ ಮನೆಯವ್ರು ಒಪ್ಕೊಬಿಟ್ರೆ ಸಾಕು. ಅಪ್ಪ ಖಂಡಿತ ಒಪ್ಕೋತದೆ. ಅಯ್ಯೋ ದೇವ್ರೆ, ಎಲ್ಲ ಒಳ್ಳೇದಾಗ್ಲಪ್ಪ. ನಾನು ಅವ್ರನ್ನ ಮದುವೆ ಆಗೋಂಗೆ ಮಾಡಪ್ಪ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.